ಕನ್ನಡ ಸಂಘ ಆಫ್ ಸ್ಯಾಕ್ರಮೆಂಟು ಒಂದು ಕನ್ನಡ ಸಂಘನ ಸ್ಥಾಪನೆ ಮಾಡ್ತೀರಾ ಅಲ್ಲಿ, ಅದರ ಬಗ್ಗೆ ಸ್ವಲ್ಪ ಹೇಳಿ. 3-4 ಜನ ಸೇರ್ಕೊಂಡು ಶುರು ಮಾಡಿದ್ದು. 60 ಜನ ಕನ್ನಡ ಮಾತಾಡ್ತಾ ಇದ್ವಿ, ಈಗ 500 ಜನನು ಮಾತಾಡ್ತೀವಿ. ಆ ಕನ್ನಡ ಸಂಘ ಶುರು ಮಾಡಿದಾಗಲೇ ನಾವು ಯೋಚನೆ ಮಾಡಿದ್ವಿ, ನನ್ನ ಹೃದಯದಿಂದ ಆಗ್ಲಿ ನನ್ನ ಮನಸ್ಸಿಂದನಾಗ್ಲಿ ಕನ್ನಡನ ಈ ಜೀವಮಾನದಲ್ಲಿ ತೆಗೆದು ಹಾಕಕ್ಕೆ ಸಾಧ್ಯವಿಲ್ಲ. ನಾನು ಯಾವ ದೇಶದಲ್ಲಿದ್ರೂ ಕೂಡ ನಾವೇ ಮೊದಲ ಕನ್ನಡ ಶಾಲೆಯನ್ನ ಶುರು ಮಾಡಿದ್ವಿ. ಕನ್ನಡದಲ್ಲಿ ಮಾತಾಡ್ಬೋದಾ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಒಬ್ರಿಗೊಬ್ರಿಗೆ ಪರಿಚಯ ಆದಾಗ, ನೀವು ಕನ್ನಡದವರ ಅಂದಾಗ, ಹೌದು ನಾವು ಕನ್ನಡ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು. ಸ್ನೇಹಿತರೆ ನಮಸ್ಕಾರ, ನಾನು ಜಗದೀಶ್ ಮುನಿಸ್ವಾಮಿ. ಠಾಕೂರ್ ಕ್ರಿಯೇಷನ್ಸ್ ವತಿಯಿಂದ ಇವತ್ತೊಂದು ಕಾರ್ಯಕ್ರಮ ಇದೆ. ಇವತ್ತು ನಮ್ಮ ಜೊತೆಗೆ ಲಕ್ಷ್ಮೀ ರಾವ್ ಅಮೆರಿಕೆಯಿಂದ ಬಂದಿದ್ದಾರೆ. ಅಮೆರಿಕದಲ್ಲಿ 35 ವರ್ಷದಿಂದ ನೆಲೆಯಾಗಿದ್ದಾರೆ. ಕನ್ನಡದ ಕಂಪನ್ನು ಹರಡಿಸ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಒಂದು ಸಿನಿಮಾ ಮಾಡಿದಾಗ ಫೇಸ್ಬುಕ್ ಮುಖಾಂತರ ಕನೆಕ್ಟ್ ಆಗಿದ್ದಕ್ಕೆ ನಮ್ಮ ಸಿನಿಮಾನ ಅಮೆರಿಕಾದಲ್ಲಿ ಒಂದು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಂದ್ರೆ ಕನ್ನಡ ಸಿನಿಮಾ ಅದರ ಕಡೆಗೆ ಅವ್ರ ಕಾಳಜಿ ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತು ಬಹಳ ವಿಷಯಗಳು ಹಂಚ್ಕೊಳ್ಳೋದಿದೆ. ಅಮೆರಿಕ ಅಂದ್ರೆ ಏನು, ಅಲ್ಲಿ ಜನ ಕನ್ನಡ ಮಾತಾಡ್ತಾರೆ, ಅಲ್ಲಿ ಏನೇನು ವಿಷಯಗಳಾಗುತ್ತೆ, ಕನ್ನಡದವ್ರು ಹೇಗಿದ್ದಾರೆ, ಅಲ್ಲಿ ಒಟ್ಟಿಗೆ ಇದ್ದಾರಾ ಇಲ್ವಾ, ಅದೆಲ್ಲ ವಿಷಯ ತಿಳಿಸೋದಕ್ಕೆ ಇವತ್ತು ಲಕ್ಷ್ಮೀ ರಾವ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೇಡಮ್, ಈಗ ತಮ್ಮ ಪ್ರಯಾಣ ಎಲ್ಲಿಂದ ಅಮೆರಿಕ ಹೇಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಲೈಕ್ ಖಂಡಿತ ತುಂಬಾ ಸಂತೋಷನೂ ಆಗತ್ತೆ ಅದನ್ನ ಹೇಳಕ್ಕೆ. ಪ್ರಯಾಣ, ನಾನು ಹುಟ್ಟಿ ಬೆಳೆದಿದ್ದು ಭದ್ರಾವತಿ, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ. ಸೇರಿದ್ದು ಅಂದ್ರೆ ಮದುವೆ ಆಗಿ ಮುಂಬೈ, ಮಹಾರಾಷ್ಟ್ರ. ಅಮೆರಿಕ ಜೀವನ 35 ವರ್ಷ ಆಗಿದೆ. ಇನ್ನು ಈಗ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಅಮೆರಿಕದಲ್ಲಿ ಎಲ್ಲಿ ಹೋಗಿ ನೆಲೆ ಕಂಡ್ರಿ ನೀವು? ಯಾವ ಊರಲ್ಲಿ? ಸುಮಾರಾಗಿ ಆಗಿನ ಕಾಲದ ಹೇಳ್ತೀನಿ. ಹೆಚ್ಚು ಜನ ಬರ್ತಾ ಇದ್ದಿದ್ದು ಇಲ್ಲ ಡಾಕ್ಟ್ರ್ ಆಗಿರ್ತಿದ್ರು, ಇಲ್ಲ ಇಂಜಿನಿಯರ್ಸ್ ಆಗಿರ್ತಾ ಇದ್ರು. 3rd ಪೊಸಿಷನ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ನಮ್ಮ ಹಸ್ಬೆಂಡು ಹಾಗೆ ಬಂದಿದ್ದು. ನಾವು ಅಲ್ಲಿ ಸೇರ್ಕೊಂಡ್ವಿ. ಎಲ್ಲರೂ ಅಲ್ಲಿ ಬಂದಾಗ ತಕ್ಷಣನೇ ಅಲ್ಲೇ ಇರ್ತೀವಿ ಅಂತ ಅನ್ಕೊಂಡಿರಲ್ಲ. ಸ್ವಲ್ಪ ದಿವಸ ಇದ್ಬಿಟ್ಟು ಸ್ವಲ್ಪ ದುಡ್ಡು ಮಾಡಿಬಿಟ್ಟು ಬಂದ್ಬಿಡ್ತೀವಿ ಅಂತ ಅನ್ಕೊಂಡೇ ಬಂದಿರ್ತಾರೆ. ನಾವು ಹಾಗೆ ಹೋಗಿದ್ದು. 35 ವರ್ಷನೇ ಕಳೆದಿದ್ದೀವಿ, ಗೊತ್ತಾಗ್ತಾ ಇಲ್ಲ ಅಷ್ಟೇ. ನೀವು ಅಲ್ಲಿ ಹೋದ ಮೇಲೆ ಕನ್ನಡ ಸಂಘ ಆಫ್ ಸ್ಯಾಕ್ರಮೆಂಟು ಒಂದು ಕನ್ನಡ ಸಂಘನ ಸ್ಥಾಪನೆ ಮಾಡ್ತೀರಾ ಅಲ್ಲಿ, ಅದರ ಬಗ್ಗೆ ಸ್ವಲ್ಪ ಹೇಳಿ. ನಾವು ಮೊದಲು ಅಲ್ಲಿ ಹೋದಾಗ ನಮ್ಗೆ ಯಾವ ಧೈರ್ಯನೂ ಇಲ್ಲ. ಸಂಘ ಮಾಡಬಹುದಾ ಅನ್ನೋ ಧೈರ್ಯನೇ ಇರ್ಲಿಲ್ಲ. ಮತ್ತೆ ಪಬ್ಲಿಕ್ ಔಟ್ಸೈಡ್ ಕನ್ನಡದಲ್ಲಿ ಮಾತಾಡ್ಬೋದಾ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ಒಬ್ರಿಗೊಬ್ರಿಗೆ ಪರಿಚಯ ಆದಾಗ, ನೀವು ಕನ್ನಡದವರ ಅಂದಾಗ, ಹೌದು ನಾವು ಕನ್ನಡ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಬಂದ ಸುಮಾರು 2-3 ರಾಜ್ಯ ತಿರುಗಿದಾದ್ಮೇಲೆ ಅನ್ನಿಸ್ತು, ಸುಮಾರು ಎಲ್ಲಿ ಹೋದ್ರು ನಮ್ ಕನ್ನಡದವ್ರು ಇದ್ದೇ ಇದಾರಪ್ಪ. ನಾವು ಒಟ್ಟಿಗೆ ಸೇರಿ ಮಾತಾಡಿ ನಮ್ಮ ಆಹಾರ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಕ್ಯಾಲಿಫೋರ್ನಿಯಾಗೆ ಬಂದ್ವಿ, ಕ್ಯಾಲಿಫೋರ್ನಿಯಾ ಸ್ಟೇಟ್. ಅಲ್ಲಿ ಬಂದಾಗಂತೂ ನೀವು ಬೆಂಗಳೂರೇ, ಬೇರೆ ವ್ಯತ್ಯಾಸನೇ ಕಾಣಿಸಲ್ಲ. ನಾನು ಲಾಸ್ ಏಂಜಲೀಸ್ ಮತ್ತೆ ಸ್ಯಾನ್ ಫ್ರಾನ್ಸಿಸ್ಕೋ ಬಿಗ್ ಸಿಟೀಸ್ ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ 2 ರಾಜ್ಯದಲ್ಲೂ ಜೀವನ ಮಾಡಿದ್ದೀನಿ. ಸ್ಯಾಕ್ರಮೆಂಟೋ ರಾಜಧಾನಿ, ಕ್ಯಾಲಿಫೋರ್ನಿಯಾ ರಾಜಧಾನಿ. ಅಲ್ಲಿ ಕಮ್ಮಿ ಜನ, ಸಣ್ಣ ಊರು, ಆದರೂ ತುಂಬ ಪ್ರಾಮುಖ್ಯತೆ ರಾಜಧಾನಿ ಅಂದರೆ. ಅಲ್ಲಿ ಹೋದಾಗ ನನಗೆ ಈ ಕನ್ನಡ ಚಟುವಟಿಕೆ ಏನೇನು ನಡೀತಾ ಇತ್ತು, ಸಾಂಸ್ಕೃತಿಕ ಕಾರ್ಯಕ್ರಮ ಅದೆಲ್ಲ ಆಗ್ತಾ ಇಲ್ಲ ಅಂತ ಅನ್ನಿಸ್ತು. ಯುಗಾದಿ ಹಬ್ಬದ ದಿವಸ ಸಿದ್ಧಿವಿನಾಯಕ ಟೆಂಪಲ್ ದೇವಸ್ಥಾನ ಇದೆ. ಅಲ್ಲಿ ಯುಗಾದಿನಲ್ಲಿ ಪಂಚಾಂಗ ಓದ್ತಾ ಇರ್ಬೇಕಾದ್ರೆ ಅವರು ತಮಿಳ್ನವರು ಮತ್ತು ತೆಲುಗು ಭಾಷೆನಲ್ಲೆಲ್ಲ ಸಪ್ರೇಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಪಂಚಾಂಗ ಶ್ರವಣ. ಆಗ ಅನ್ನಿಸ್ತು ನಮ್ಮ ಕನ್ನಡದವ್ರದ್ದು ಒಂದು ಇರಬೇಕಪ್ಪ ಅಂತ. ಆಗ ಗಣೇಶನ ಮುಂದೆ ಕುಳಿತು ಯೋಚನೆ ಮಾಡಿದ್ದು, ಯಾವುದೇ ಒಂದು ಸಂಘಕ್ಕೆ ಒಂದು ಕಲ್ಚರಲ್ ಲೀಡ್ ಇರಬೇಕು,
ಮತ್ತು ನಡೆಸ್ಕೊಂಡು ಹೋಗೋಕ್ಕೆ ಒಬ್ಬ ಅಧ್ಯಕ್ಷ ಅಥವಾ ಲೀಡರ್ಶಿಪ್ ಇರೋರು ಇರಬೇಕು. ಮತ್ತು ಕಾರ್ಯ ನಡೆಸ್ಕೊಂಡು ಹೋಗ್ತಾ ಇರ್ಬೇಕಾರೆ ಸೆಕ್ರೆಟ್ರಿ ಥರ ಒಬ್ರು ಇರಬೇಕು ಅಂತ. 2-3 ಜನ ನನ್ನ ಸಹಾಯಕ್ಕೆ ಬಂದರು. ಆವಾಗ ಡಿಸೈಡ್ ಆಗಿದ್ದು ಕನ್ನಡ ಸಂಘ ಆಫ್ ಸ್ಯಾಕ್ರಮೆಂಟೋ ಶುರು ಮಾಡೋಣ ಅಂತ. ನವೆಂಬರ್ 1, 2006 ಸುಮ್ಮನೆ ಅದೇ ದೇವಸ್ಥಾನದಲ್ಲೇ 30 ಜನ ಇದ್ವೇನಪ್ಪ ಸೇರಿ ಶುರು ಮಾಡಿದ್ವಿ. ಆ ದಿನಕ್ಕೆ ಬಂದಿದ್ದು 60 ಜನ. ಆಗ ಗೊತ್ತಾಯಿತು ನಾವು ಸಂಘ ಅಂತ ಮಾಡಿದ್ರೆ ಜನ ಬರ್ತಾರೆ ಅಂತ. ಹಾಗಾಗಿದ್ದು ಮತ್ತು 2007 ನಾವು ರಿಜಿಸ್ಟರ್ ಮಾಡಿ ನಾನು ಕನ್ನಡ ಸಂಘ ಆಫ್ ಸ್ಯಾಕ್ರಮೆಂಟೋದ ಮೊದಲನೇ ಅಧ್ಯಕ್ಷೆ. ನನ್ನ ಜೊತೆಗೆ ಸಾಕಷ್ಟು ಜನ ಅಭಿರುಚಿ ಇರೋವಂಥವ್ರು ಭಾಷೆ ಬಗ್ಗೆ, ಕಲೆ ಬಗ್ಗೆ, ನಮ್ಮ ಟ್ರೆಡಿಷನ್, ಕಲ್ಚರ್ ಎಲ್ಲನೂ ಸೇರಿದ್ದೀವಿ. ನಾವೆಲ್ಲ ಸೇರಿಕೊಂಡು ನಡೆಸ್ತಾ ಇದ್ದೀವಿ. ಕಳೆದ ವರ್ಷ ಅಷ್ಟೇ 20 ವರ್ಷಗಳನ್ನು ಮುಗಿಸಿ ಈಗ 21ನೇ ವರ್ಷನ ನಾವು ಮುಟ್ಟಿದ್ದೀವಿ. ಈಗ ನೀವು ಇವಾಗ ಎಷ್ಟು ಜನ ಸದಸ್ಯರು ಇರಬಹುದು ಮತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೋತಾರೆ ಕನ್ನಡ ಸಂಘದಲ್ಲಿ? ಕನ್ನಡ ಸಂಘ ಆಫ್ ಸ್ಯಾಕ್ರಮೆಂಟೋ ಅಂದರೆ KSS ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಆದರೆ ಹಿಂದೆ ಇರುವ ವಿಶೇಷತೆ ಏನು ಅಂದರೆ ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಸ್ಟ್ರಕ್ಚರ್ಡ್ ಅಂತ. ವರ್ಷದಲ್ಲಿ 4 ಕಾರ್ಯಕ್ರಮ ಖಂಡಿತ ಮಾಡ್ತೀವಿ. ಈಗ ನಾವು 60 ಜನದಿಂದ ಇವಾಗ 400ರಿಂದ 500 ಜನದ ತನಕನೂ ಸೇರಿದ್ದೀವಿ ನಾವು ಕನ್ನಡದವರು. ಹಾಡು ಹೇಳೋರು, ನಾಟಕ, ಅವ್ರು ಯಾರು ಬಂದಾಗ ಅವ್ರನ್ನ ಆಹ್ವಾನ ಮಾಡಿ ಸ್ಪೆಷಲ್ ಪ್ರೋಗ್ರಾಮ್ ಅಂತಲೂ ಮಾಡ್ತೀವಿ. ಈ ಸಂಘ ಅನ್ನೋದು ಬರೀ ಭಾಷೆಗೆ ಸೀಮಿತವಾಗಿದೆ ಅಥವಾ ಇದರೊಳಗೆ ಮತ್ತೆ ಒಳ ಸಂಘಗಳು ಜಾಸ್ತಿ ಇದೆಯಾ? ಲೈಕ್ ಈಗ ಪ್ರಾಂತ್ಯವಾರ ಸಂಘಗಳಿದೆಯಾ, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಅಥವಾ ಜಾತಿವಾರ ಸಂಘಗಳಿದೆಯಾ? ಧರ್ಮದ ಆಧಾರಿತ ಮೇಲೆ ಕನ್ನಡ ಸಂಘಗಳಿದೆ ಹೇಗೆ? ತುಂಬ ಕಾಂಪ್ಲಿಕೇಟೆಡ್ ಕ್ವಶನ್ನೇ ಕೇಳೇ ಬಿಟ್ರಿ. ಆದರೆ ನಮ್ಮದು ಕೀಪ್ ಇಟ್ ಸಿಂಪಲ್ಸ್ ಅಂಡ್ ಸ್ಟ್ರಕ್ಚರ್ಡ್ ಅಲ್ವಾ? ಹಾಗಾಗಿ ನಮ್ಮದು ಭಾಷೆ, ಕನ್ನಡ ಭಾಷೆ, ಅದಕ್ಕೆ ನಮ್ಮದು ಪ್ರಾಮುಖ್ಯತೆ. ನಾವು ಜಾತಿ ನಮ್ಮ ಬೈಲಾನಲ್ಲೇ ಇದೆ, ಜಾತಿ ಭೇದ ಆ ಥರ ಎಲ್ಲ ಏನು ಮಾಡೋದಿಲ್ಲ ನಾವು. ಹಾಗಾಗಿ ಭಾಷೆನ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಮಲೆನಾಡು, ಬಯಲ್ಸೀಮೆ ಆ ಥರ ಎಲ್ಲ ಏನೂ ಮಾಡ್ಕೊಂಡಿಲ್ಲ ನಾವು. ಆದರೆ ಆ ಥರ ಸಂಘಗಳು ಇದೆ ಕ್ಯಾಲಿಫೋರ್ನಿಯಾದಲ್ಲಿ. ಉತ್ತರ ಕರ್ನಾಟಕದವ್ರದ್ದೇ ಆಗಲಿ, ಹವ್ಯಕ ಆ ಥರ ಎಲ್ಲ ಬೇರೆ ಬೇರೆ ಇದೆ. ಮತ್ತು ಜಾತಿ ಇದಕ್ಕೆ ಬಂದರೆ ಒಕ್ಕಲಿಗರ ಪರಿಷತ್ತು ಆ ಥರ ಎಲ್ಲ ಇದೆ. ಆದರೆ ನಮ್ಮ ಕನ್ನಡ ಸಂಘ ಆಫ್ ಸ್ಯಾಕ್ರಮೆಂಟೋದಲ್ಲಿ ಕನ್ನಡ ಕನ್ನಡ ಕನ್ನಡ. ಅಲ್ಲಿ ಹೋದ ಮೇಲೆ ಕನ್ನಡಿಗರು ಬೆಳೆದಿದ್ದಾರೆ, ಭಾಷೆ ಬೆಳೀತಾ ಇದೆಯಾ? ಖಂಡಿತ. ಅದು ನೀವು ಯಾವ ಥರ ತಗೋತೀರಾ ಅದ್ರ ಮೇಲೆ ಹೋಗುತ್ತೆ. 3-4 ಜನ ಸೇರಿಕೊಂಡು ಶುರು ಮಾಡಿದ್ದು 500 ತನಕನೂ ಮುಟ್ಟಿದ್ದೀವಿ. 60 ಜನ ಕನ್ನಡ ಮಾತಾಡ್ತಾ ಇದ್ವಿ, ಈಗ 500 ಜನನೂ ಮಾತಾಡ್ತೀವಿ. ಆ ಕನ್ನಡ ಸಂಘ ಶುರು ಮಾಡಿದಾಗಲೇ ನಾವು ಯೋಚನೆ ಮಾಡಿದ್ವಿ, ನನ್ನ ಹೃದಯದಿಂದ ಆಗಲಿ ನನ್ನ ಮನಸ್ಸಿಂದನಾಗಲಿ ಕನ್ನಡನ ಈ ಜೀವಮಾನದಲ್ಲಿ ತೆಗೆದು ಹಾಕೋಕ್ಕೆ ಸಾಧ್ಯವಿಲ್ಲ, ನಾನು ಯಾವ ದೇಶದಲ್ಲಿದ್ದರೂ ಕೂಡ. ಹಾಗಿರುವಾಗ ಇದನ್ನು ಉಳಿಸಿ ಬೆಳೆಸೋದು ಹೇಗೆ? ನಾವೇ ಮೊದಲ ಕನ್ನಡ ಶಾಲೆಯನ್ನು ಶುರು ಮಾಡಿದ್ವಿ, ಪ್ರಾರಂಭಿಸಿದ್ವಿ. ಪ್ರತಿ ಭಾನುವಾರ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ವಿ. ಬಟ್ ಮಕ್ಕಳು ಮಾತಾಡ್ತಾರೆ? ಖಂಡಿತ. ಇವಾಗ ನಿಜ ಹೇಳಬೇಕು ಅಂತಂದರೆ ನಾನು ಇಲ್ಲಿ ಬಂದಿದ್ದೀನಿ ಅಷ್ಟೇ, ಆದರೆ ಪ್ರತಿ ಭಾನುವಾರ ನಾ ಕನ್ನಡ ಹೇಳ್ಕೊಡ್ತೀನಿ. ನಾನು 20 ಇಯರ್ಸಿಂದ 20 ವರ್ಷದಿಂದ ಸತತ ಕನ್ನಡ ಸೇವೆ ಮಾಡ್ತಾ ಇದ್ದೀನಿ. ಒಂದಲ್ಲ ಒಂದು ಪೊಸಿಷನಲ್ಲಿ ಇರ್ತೀನಿ. ಕೆಲವು ಸಲ ಬೋರ್ಡ್ ಆಫ್ ಡೈರೆಕ್ಟರು, ಕೆಲವು ಸಲ ಇನ್ಯಾವುದೋ ಟೀಮ್ ಲೀಡು, ಇನ್ನೊಂದ್ಸಲಿ ಕಮ್ಯುನಿಕೇಷನ್ನು, ಹಾಗೆ ಯಾವುದೋ ಮಾಡ್ತಾನೆ ಇರ್ತೀನಿ. ಪೂರ್ಣ ಸಹಾಯ ಇರುತ್ತೆ. ಈ ಪೊಸಿಷನ್ ಏನಿದೆ ಅದು ನಾಮಕೆ ವಾಸ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಹೆಸರಿಗೆ ಅದಷ್ಟೇ. ಕೆಲಸ ಯಾವ ಎಲ್ಲ ಕೆಲಸನೂ ಮಾಡ್ತೀವಿ ನಾವು. 85 ಮಕ್ಕಳಿದ್ದಾರೆ, 85 ಮಕ್ಕಳು. ಮೈಸೂರು ದಸರಾ ಪಾಠ ಮಾಡಿದ್ದೀನಿ, ಅದಕ್ಕೆ ನಾನು ಫೀಲ್ಡ್ ಟ್ರಿಪ್ ಹೋಗಿ ಬಂದೆ ಮೈಸೂರಿಗೆ. ಈಗ ಬೆಂಗಳೂರು ನಗರ ಅನ್ನೋದು ಹೇಗಾಗಿದೆ ಅಂತ ಹೇಳಿದ್ರೆ, ಆ ಪಕ್ಕ ಎಕ್ಕಡ, ಈ ಪಕ್ಕ ಎನ್ನಡ, ಮಧ್ಯದಲ್ಲಿ ಒಂದು ಚೂರು ಕನ್ನಡ ಅಂತಿದೆ. ಅಲ್ಲೂ ಅದೇ ಕತೆ ಇದೆಯಾ? ಯಾಕಂದ್ರೆ ತಮಿಳ್ನವರು ಮತ್ತು ತೆಲುಗು ಮಾತಾಡೋರು ಬಹಳ ಜಾಸ್ತಿ ಇರ್ಬೇಕಲ್ಲಿ. ಅವ್ರ ಕಲ್ಚರಲ್ ಏನಂತಾರೆ, ದಬ್ಬಾಳಿಕೆ ಅಥವಾ ಇರ್ಬೋದು, ಹೇರಿಕೆ ಇರ್ಬೋದು, ಇದೆಯಾ ಅಲ್ಲಿ?